ಹಲೋ ಬೆಸ್ಟೀಸ್, ಇವತ್ತು ನಾವು ಫ್ರೈಡ್ ಆನಿಯನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಶಾರ್ಟ್ ವಿಡಿಯೋ, ತುಂಬ ಕಷ್ಟ ಅಂದ್ಕೊಳ್ಳೋರು ಈ ವಿಡಿಯೋ ನೋಡಿ ತುಂಬ ಈಸಿಯಾಗಿ ಮಾಡ್ತೀರಾ. ಎಷ್ಟು ಈಸಿ ಅಂತ ತೋರ್ಸೋಕ್ಕೆ ನಿಮಗೆ ಸಪ್ರೇಟ್ ಶಾರ್ಟ್ ವಿಡಿಯೋದಲ್ಲಿ ತೋರಿಸಿರೋ ಥರ ನೋಡಿಕೊಂಡು ಮಾಡಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೈಡ್ ಆನಿಯನ್ಸ್. ಸಣ್ಣ ಸೈಜ್ ಈರುಳ್ಳಿ 4 ತೊಗೊಂಡಿದ್ದೀನಿ. ಒಂದು ಸತಿ ಬಿರಿಯಾನಿ ಮಾಡೋಕ್ಕೆ, ದಮ್ ಬಿರಿಯಾನಿ ಮಾಡಬೇಕು ಅಂದರೆ 2 ದೊಡ್ಡ ಈರುಳ್ಳಿ ಸಾಕು. ವಿಡಿಯೋದಲ್ಲಿ ತೋರಿಸೋ ಥರ ಸೈಡ್ಸು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ಕೋಬೇಕು. ಅದಾದ ನಂತರ 2 ಭಾಗ ಮಾಡಿ ಸಣ್ಣಕ್ಕೆ ಸ್ಲೈಸಸ್, ಉದ್ದ ಸ್ಲೈಸಸ್ ಮಾಡ್ಕೋಬೇಕು. ತುಂಬ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಮಾಡಬೇಕು, ವಿಡಿಯೋದಲ್ಲಿ ತೋರಿಸೋ ಥರ. ಆಮೇಲೆ ಒಂದೊಂದು ತೋರಿಸಿ ತೆಗೆದು ಸಪ್ರೇಟ್ ಮಾಡಿದರೆ ಆ ಥರ ಬಿಡಿ ಬಿಡಿ ಬರಬೇಕು. ಈ ಥರ ಇವಾಗ ಮಧ್ಯದಲ್ಲಿರೋ ದಪ್ಪದು ತೆಗೆದು ಸೈಡ್ಗೆ ಇಡ್ಕೋಬೇಕು. ಬೇರೆ ಕರೀಸ್ಗೆ ಹಾಕೊಂಡ್ರೆ ಆಗುತ್ತೆ ಅದು. ಇದು ಮಾತ್ರ ಈ ಥರ ಉದ್ದಕ್ಕಿರೋದು ಮಾತ್ರನೇ ಸಪ್ರೇಟ್ ತೆಗೆದು ಇಟ್ಕೋಬೇಕು. ಇದೇ ಥರ ಎಲ್ಲ ಆನಿಯನ್ಸ್ ಸ್ಲೈಸಸ್ ಮಾಡಿ ಇಟ್ಕೋಬೇಕು. ಎಲ್ಲ ಆನಿಯನ್ಸ್ ಸ್ಲೈಸಸ್ ಮಾಡಿದ್ಮೇಲೆ ಎಲ್ಲ ಪುಡಿ ಪುಡಿ ಈ ಥರ ಬಿಡಿಸ್ಬೇಕು. ಇದು ಎಲ್ಲ ಫ್ರೈಡ್ ಆನಿಯನ್ಸ್ ಮುಂಚೆನೇ ಮಾಡಿ ಇಟ್ಕೊಂಡು ಒಂದು ಟಿಶ್ಯೂ ಪೇಪರ್ ಹಾಕಿ ಒಂದು ಟೈಟ್ ಇರೋ ಕಂಟೈನರಲ್ಲಿ ಎತ್ತಿಟ್ಕೋಬೋದು. ಯಾವಾಗ ಬೇಕಾದರೆ ಅವಾಗ ಯೂಸ್ ಮಾಡ್ತಾ ಇರ್ಬೋದು. ನಾವು ಆಲ್ರೆಡಿ ರೆಡಿಯಾಗಿ ಒಂದು ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ ಹಾಕಿ ರೆಡಿ ಇಟ್ಕೋಬೇಕು ಫ್ರೈಡ್ ಆನಿಯನ್ಸ್ ಹಾಕೋಕ್ಕೆ. ಆನಿಯನ್ಸ್ ಎಲ್ಲ ಸ್ಲೈಸಸ್ ಮಾಡ್ಕೊಂಡ್ಮೇಲೆ ಒಂದು ಅಗಲ ಇರೋದು ಪ್ಯಾನ್ ತೊಗೋಬೇಕು. ಪ್ಯಾನಲ್ಲಿ ಸ್ವಲ್ಪ ಡೀಪ್ ಫ್ರೈ ಬೇಕಾಗಂತ ಆಯಿಲ್ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಆದ ನಂತರ ಲೋ ಫ್ಲೇಮ್ಗಿಟ್ಟು ಆನಿಯನ್ಸ್ ಎಲ್ಲ ಹಾಕಬೇಕು. ಪ್ಯಾನ್ ಸಣ್ಣಕ್ಕಿದ್ದು ಆಯಿಲ್ ಸ್ವಲ್ಪನೇ ಹಾಕಿದ್ರಿ ಅಂದರೆ ಪೋರ್ಷನ್ಸ್ ತೊಗೊಂಡು ಹಾಕಬೇಕು. ಆನಿಯನ್ಸ್ ಎಲ್ಲ ಒಟ್ಟಿಗೆ ಹಾಕಬಾರ್ದು. ಈ ಆಯಿಲೆಲ್ಲ ವೇಸ್ಟ್ ಆಗಲ್ಲ. ನೆಕ್ಸ್ಟ್ ಬಿರಿಯಾನಿ ಮತ್ತು ನಾನ್ ವೆಜ್ ಐಟಮ್ಸ್ ಕರೀಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಈ ಆಯಿಲ್ ಹಾಕಿದರೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬಂದ ತಕ್ಷಣನೇ ತೆಗಿಬೇಕು, ಇಲ್ಲಾಂದರೆ ಆಯಿಲ್ ಹೀಟ್ ಆಗುತ್ತಲ್ಲ, ಆನಿಯನ್ಸ್ ಎಲ್ಲ ಬರ್ನ್ ಆಗುತ್ತೆ. ಸೊ ಬೇಗ ತೆಗೆದು ಸೈಡ್ ಇಟ್ಕೊಂಡು ನಾವು ಬಿರಿಯಾನಿ ಮಾಡಿದ್ಮೇಲೆ ಒಂದು 2 ಸ್ಪೂನ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ.